ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಜಾತ್ರೆಗಳು ಅಂದ್ರೆ ಕೇವಲ ಮೋಜು ಮಸ್ತಿಗಾಗಿ ಅಲ್ಲ, ಜಾತ್ರೆಯ ನೆಪದಲ್ಲಿ ಸಮಾಜಕ್ಕೆ ಕೊಡುಗೆ ನೀಡೋದು ಮಹತ್ವದ ಸಂಗತಿ. ಆದರೆ ಇಲ್ಲೊಂದು ಜಾತ್ರೆಯ ನೆಪದಲ್ಲಿ ವ್ಯಸನ ಮುಕ್ತ ಸಮಾಜಕ್ಕಾಗಿ ಮಠದ ಶ್ರೀಗಳೇ ಬೀದಿಗಿಳಿದು ಪಾದಯಾತ್ರೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸಮಾಜದ ಏಳಿಗೆಗೆ ಶ್ರಮಿಸ್ತಾ ಇದ್ದಾರೆ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಜಾತ್ರೆಗಳು ಕೇವಲ ಆಚರಣೆಗೆ ಸೀಮಿತವಾಗದೆ ಸಮಾಜದಲ್ಲಿ ಬದಲಾವಣೆ ತರಬೇಕು. ಆ ಹಿನ್ನೆಲೆ ಗದಗನ ತೋಂಟದಾರ್ಯ ಮಠದ ಲಿಂಗೈಕ್ಯ ಸಿದ್ಧಲಿಂಗ ಶ್ರೀಗಳು ಸಮಾಜಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಿರೋ ಇತಿಹಾಸವಿದೆ. ಅದೇ ಹಾದಿಯಲ್ಲಿ ಈಗಿನ ಡಾಕ್ಟರ್ ಸಿದ್ದರಾಮ ಶ್ರೀಗಳು ಸಹ ಹೆಜ್ಜೆ ಹಾಕ್ತಾ ಇದ್ದಾರೆ. ಜಾತ್ರಾ ಮಹೋತ್ಸವದ ಅಂಗವಾಗಿ ಸಿದ್ದರಾಮ ಶ್ರೀಗಳು ಹಾಗೂ ಜಾತ್ರಾ ಕಮಿಟಿ ಸದಸ್ಯರ ನೇತೃತ್ವದಲ್ಲಿ ನಗರದಲ್ಲಿ ಬದಲಾವಣೆ ಬಯಸಿ ವಿನೂತನ ಪ್ರಯತ್ನಕ್ಕೆ ನಾಂದಿ ಹಾಡಲು ಮುಂದಾಗಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದ ಪ್ರಮುಖ ಬಡಾವಣೆಗೆ ತೆರಳಿ ವ್ಯಸನದಿಂದ ದೂರವಿದ್ದು ಆರೋಗ್ಯ ಕಾಪಾಡಿಕೊಳ್ಳಿ ಅಂತ ಜನ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪಾದಯಾತ್ರೆ ನಡೆಸಿದ್ರು. ಹಲವಾರು ಸ್ಥಳಗಳಲ್ಲಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣದ ಕುರಿತು ಒಂದು ನಡಿಗೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಬಹಳಷ್ಟು ಜನ ಈಗ ಯುವಕರು ಏನಿದ್ದಾರೆ ಬಹಳಷ್ಟು ಕೆಟ್ಟ ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಏನಂದರೆ ಕುಡಿತಾ ಇರ್ಬೋದು, ಗುಟ್ಕಾ ಇರಬಹುದು. ಹಾಗೆ ಈಗ ಒಂದು ಪ್ರಚಲಿತವಾಗಿದೆ, ಇದು ನಾವೇನು ಹೇಳ್ತಾ ಇದ್ದೀವಿ, ಸಮೂಹ ಮಾಧ್ಯಮ ಇನ್ಸ್ಟಾಗ್ರಾಮು, ಅದು ಕೂಡ ಒಂದು ವ್ಯಸನ ಅಂತ ಹೇಳಿ ಈಗ ತಾನೇ ತಜ್ಞ ವೈದ್ಯರು ಕೂಡ ಹೇಳಿದರು ಕೂಡ. ಸೊ ಅದರಿಂದ ನೀವೆಲ್ಲ ಹೊರಗೆ ಬರ್ರಿ ಅಂತ ಹೇಳಿ ಹಲವಾರು ಸ್ಥಳಗಳಲ್ಲಿ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳು ಹಾಗೂ ಜಾತ್ರಾ ಮಹೋತ್ಸವದ ಕಮಿಟಿಯ ಸದಸ್ಯರು ಹಾಗೂ ಅಧ್ಯಕ್ಷರುಗಳ ಒಂದು ಸಮ್ಮುಖದಲ್ಲಿ ಒಂದು ಜನಜಾಗೃತಿ ಒಂದು ಜಾಥಾ ನಡೆಯಿತು. ದುಶ್ಚಟಗಳಿಗೆ ದಾಸರಾಗಿರೋ ವ್ಯಸನಿ ಜನರ ಬದುಕು ಹಾಳಾಗುವುದರ ಜೊತೆಗೆ ಆರೋಗ್ಯ, ಹಣ ಹಾಗೂ ಪರಿವಾರ ಸಹ ಹಾಳಾಗತ್ತೆ ಅಂತ ತೋಂಟದಾರ್ಯ ಮಠದ ಸಿದ್ದರಾಮ ಶ್ರೀಗಳು ಜನರಿಗೆ ಮನದಟ್ಟು ಮಾಡ್ತಾ ಇದ್ದಾರೆ. ಜನರು ವ್ಯಸನದಿಂದ ಮುಕ್ತಿ ಹೊಂದಿ ಸ್ವಚ್ಛ ಹಾಗೂ ಸುಂದರ ಬದುಕು ಕಟ್ಟಿಕೊಳ್ಳಬೇಕು ಅಂತ ಶ್ರೀಗಳು ಸಲಹೆ ನೀಡಿದ್ರು. ಜನಜಾಗೃತಿ ಪಾದಯಾತ್ರೆಯ ಮೂಲ ಉದ್ದೇಶ ನಮ್ಮ ಜನ ವ್ಯಸನ ಮುಕ್ತಿಯಿಂದ ಇರಬೇಕು, ಬದುಕಬೇಕು. ಯಾಕಂದರೆ ವ್ಯಸನಗಳು ನಮ್ಮ ಜನರ ಬದುಕನ್ನು ಹಾಳು ಮಾಡುವಂಥ ಕೆಲಸ ಮಾಡ್ತಾರೆ. ವ್ಯಸನಗಳಿಂದ ಆರೋಗ್ಯ ಹಾಳಾಗ್ತದೆ, ಹಣ ಹಾಳಾಗ್ತದೆ ಮತ್ತು ನಮ್ಮ ಪರಿವಾರ ಹಾಳಾಗ್ತದೆ. ಆ ಒಂದು ಕಾರಣಕ್ಕಾಗಿ ವ್ಯಸನಗಳು ಯಾರಲ್ಲಿ ಇರಬಾರದು, ಅದರಲ್ಲಿ ಒಂದು ರೀತಿಯ ವ್ಯಸನದಿಂದ ಆಗುವಂಥ ಹಾನಿಯನ್ನು ತಪ್ಪಿಸೋದಕ್ಕಾಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಅದು ನಡೀಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ನಮ್ಮ ಜಾತ್ರಾ ಕಮಿಟಿ ಅಧ್ಯಕ್ಷರಾಗಿರುವಂಥ ವಿನಾಯಕ್ ಮಾನವಿಯವರು ತಮ್ಮ ಎಲ್ಲ ಪದಾಧಿಕಾರಿಗಳನ್ನು ಕಟ್ಟಿಕೊಂಡು ಬಡಾವಣೆಯಲ್ಲಿ ಇಂಥ ಒಂದು ಜನಜಾಗೃತಿ ಪಾದಯಾತ್ರೆ ಮೂಲಕ ಜನರಲ್ಲಿ ಅರಿವನ್ನು ಮೂಡಿಸುವಂಥ ಕೆಲಸ ಮಾಡೋಣ. ತೋಂಟದಾರ್ಯ ಮಠದ ಜಾತ್ರೆಯಲ್ಲಿ ಸಮಾಜಮುಖಿ ಕಾರ್ಯಕ್ಕೆ ಕೇವಲ ವ್ಯಸನ ಮುಕ್ತ ಪಾದಯಾತ್ರೆ ಅಲ್ಲದೆ ಹಲವಾರು ಸಾಮಾಜಿಕ ಹಾಗೂ ಜನಪರ ಕಾರ್ಯ ಕೈಗೊಳ್ಳಲಾಗಿದೆ. ಪುರುಷರ ಕಬಡ್ಡಿ ಸೇರಿದಂತೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಏರ್ಪಡಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಶತಮಾನದ ಬಸವಾದಿ ಶರಣರಿಂದ ನಡೆದ ವಚನ ಚಳುವಳಿ, ಸಾಮಾಜಿಕ ಪರಿವರ್ತನೆ ಚಳುವಳಿ ಹೀಗೆ ಇಂದಿಗೂ ಸಹ ತೋಂಟದಾರ್ಯ ಮಠ ಎಲ್ಲರಿಗೂ ಸಮಾನತೆಯ ಮಹತ್ವ ಸಾರ್ತಾ ಇದೆ. ಹಾಗಾಗಿ ಈ ಬಾರಿ ಜಾತ್ರೆ ಹಿನ್ನೆಲೆಯಲ್ಲಿ ಮಹಿಳೆಯರಿಗೂ ಸಹ ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಲು ಮುಕ್ತ ಅವಕಾಶ ಕಲ್ಪಿಸಲಾಗಿದೆ. ಕನ್ನಡದ ನುಡಿತೇರನ್ನು ಎಳೆಯುವಂಥ ಜಾತ್ರೆ, ಜೊತೆಗೆ ಪುಸ್ತಕ ಜಗದ್ಗುರುಗಳು ಎಂದೇ ಖ್ಯಾತಿಯನ್ನು ಪಡೆದಿರುವಂಥ ಲಿಂಗೈಕ್ಯ ಸಿದ್ಧಲಿಂಗ ಶ್ರೀಗಳ ಒಂದು ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ನೆನಪಿಸಿಕೊಂಡಾಗ ಇಲ್ಲಿ ಮಹಿಳೆಯರಿಗಾಗಿ, ಶಾಲಾ ಕಾಲೇಜು ಮಕ್ಕಳಿಗಾಗಿ, ರೈತರ ಪರವಾಗಿ, ಪರಿಸರ ಪರವಾಗಿ, ಸಮಾಜಮುಖಿಯಾಗಿ ಎಲ್ಲ ಆಯಾಮಗಳಲ್ಲಿ ಇರುವಂಥ ಒಂದು ವಿಶೇಷವಾದಂಥ ಜಾತ್ರೆ ಅದು ನಮ್ಮ ಗದಗಿನ ತೋಂಟದಾರ್ಯ ಮಠದ ಜಾತ್ರೆ. ಬಹುಶಃ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಾಕ್ಕೊಂಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಮತ್ತು ಮಹಿಳೆಯರಿಗಾಗಿ ವಿಶೇಷ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದೀವಿ. ಕೋಮು ಸೌಹಾರ್ದತೆ ಹಾಗೂ ವೈಚಾರಿಕತೆಗೆ ಹೆಸರಾದ ಗದಗ್ನ ತೋಂಟದಾರ್ಯ ಮಠ ಜಾತ್ರೆಯ ನೆಪದಲ್ಲಿ ಬಸವಾದಿ ಶರಣರ, ಸಂತರ ಮಹಾ ಸಂದೇಶಗಳನ್ನು ಜನಸಾಮಾನ್ಯರಿಗೆ ತಲುಪಿಸಲು ಹೊರಟಿರೋದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕ್ಯಾಮರಾಮನ್ ವಿಜಯ್ ಕಾಗನೂರ ಮಠ್ ಜೊತೆ ಫಾರೂಕ್ ಮಕಂದ.